ಎಷ್ಟು ದೊಡ್ಡ ಮಾಡಿಬಿಟ್ಟಿದ್ಯಾ ಬಾಯಿ ಹೇಳದ ನಿನ್ನ ನೋಡಿ ನನಗೆ ತುಂಬ ಆನಂದ ಆಗಿದೆ. ಆಚಾರ್ಯರೇ, ಮಹಾಪ್ರಭು, ಹೇಗಿದ್ದಾನೆ ನಿಮ್ಮ ಶಿಷ್ಯ? ಇವನು ಶಿಕ್ಷಣದಲ್ಲಿ ಏನು ಕೊಡ್ತಾನೆ? ಕೊರತೆ ಮಹಾಪ್ರಭು, ಯಾವ ಕೊರತೆಯೂ ಇಲ್ಲ. ಏನೇನಿದೆಯೋ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಅಂದಾಗೆ ಮಹಾಪ್ರಭು, ಇಂಥ ಪುತ್ರರನ್ನು ಪಡೆದ ನೀವೇ ಧನ್ಯರು ಮಹಾಪ್ರಭು. ನಿಜ ಹೇಳಬೇಕು ಅಂದ್ರೆ ಇಂಥ ಶಿಷ್ಯನನ್ನು ಪಡೆದ ನಾನೇ ಧನ್ಯ ಅಲ್ಲ. ಏನೇ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದಲ್ವ? ಹೌದೌದು ಮಹಾಪ್ರಭು, ಹೌದೌದು. ಪ್ರಹ್ಲಾದ, ಗುರುಕುಲದಲ್ಲಿ ನಿಮ್ಮ ಗುರುಗಳಿಂದ ಯಾವ ಯಾವ ವಿದ್ಯೆಯನ್ನು ಕಲ್ತಿದೆಯೋ ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಯಾವುದು? ಅದನ್ನ ನಮ್ಮೆಲ್ಲರಿಗೂ ಹೇಳು. ಆಗಲಿ ತಂದೆ. ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನದಿಯಾಮ ಸದ್ಗೃಹ. ಹಸುರರಲ್ಲಿ ಶ್ರೇಷ್ಠನೇ ರಾಕ್ಷಸರ ರಾಜನೇ. ನನ್ನ ಗುರುಗಳಿಂದ ನಾನು ಕಲಿತಂತೆ ದೇಹಧಾರಿಯಾದವನು ಈ ದುಃಖ ತುಂಬಿರುವ ನಶ್ವರವಾದ ಈ ದೇಹವನ್ನು ತೊರೆದು ಶಾಶ್ವತವಾದ ಭಗವಂತನ ಆಶ್ರಯವನ್ನು ಪಡೆಯಬೇಕು. ಭಲ ಕುಮಾರ ಭಲ ತಾನು ಹೇಳಿದೆ. ಈ ನರಲೋಕದಲ್ಲಿ ಬಿದ್ದು ನರಳಾಡುತ್ತಿರುವ ಈ ತುಚ್ಛ ಮಾನವರು ಪರಮೇಶ್ವರನೊಬ್ಬ ಹಿರಣ್ಯಕಶಿಪುವಿನ ನಾಮಸ್ಮರಣೆ ಮಾಡುತ್ತಾ ಸುಖಿಯಾಗಬೇಕು. ಎಂತ ಅದ್ಭುತವಾದ ಕಲ್ಪನೆ, ಅದ್ಭುತವಾದ ಕಲ್ಪನೆ. ಫಲ ಕುಮಾರ ಫಲ. ಕ್ಷಮಿಸಿ ತಂದೆ, ನಾನು ಹೇಳಿದ್ದು ಹಾಗಲ್ಲ. ಹಾಗಲ್ಲ ಮತ್ತಿನ್ ಹೇಗೆ? ಈ ದುಃಖದ ಸಂಸಾರ ಸಾಗರದಲ್ಲಿ ಮುಳುಗಿದ ಜೀವಿಗಳು ಸರ್ವೇಶ್ವರನಾದ ಶ್ರೀಹರಿಯ ಚರಣಗಳಲ್ಲಿ ಶರಣಾಗಿ ಹರಿನಾಮ ಸ್ಮರಣೆ ಮಾಡುತ್ತಾ ಸುಖಿಯಾಗಬೇಕು. ಏನಂದೆ? ಕೊನೆಯ ಸಾಲನ್ನು ಮತ್ತೊಮ್ಮೆ ಹೇಳು. ಹರಿನಾಮ ಸ್ಮರಣೆ ಮಾಡುತ್ತಾ ಸುಖಿಯಾಗಬೇಕು. ಏನೂ ಅರಿಯದ ನನ್ನ ಕಂದನ ಬಾಯಲ್ಲಿ ಆ ನನ್ನ ಕುಲವೇರಿಯಾದ ಆರ್ಯ ಸ್ಮರಣೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಮಹಾಪ್ರಭು, ಮಹಾಪ್ರಭು, ಕ್ಷಮಿಸಿಬಿಡಿ. ಇದು ನಮಗೆ ತಿಳಿಯದು. ಅದು ಯಾರಿಂದ ಇವನಿದನ್ನು ಕಲಿತನೋ ನಮಗೆ ತಿಳಿಯದು ಮಹಾಪ್ರಭು. ಹೇಳಿ ಕೇಳಿ ನಮ್ಮ ತಲೆಯ ಮೇಲೆ ನಾನು ಕಲ್ಲೊಡೆದು ಕೊಡುತ್ತೀನಿಯಾ? ನಮಗೆ ಗೊತ್ತಿಲ್ಲ ಮಹಾಪ್ರಭು, ಗೊತ್ತಿಲ್ಲ. ಓಹೋ, ನಿಮಗೆ ತಿಳಿಯದು ಅಂದರೆ ಇದು ಯಾಕೋ ವೈಷ್ಣವರ ಕೈವಾಡವಿರಬೇಕು. ಇರಬೇಕು ಮಹಾಪ್ರಭು, ಇರಬೇಕು. ಎಚ್ಚರದಿಂದ ಕೇಳಿಸಿಕೊಳ್ಳಿ. ಇದು ಪರಮೇಶ್ವರನಾದ ಹಿರಣ್ಯಕಶ್ಯಪುವಿನ ದಾನವ ಸಾಮ್ರಾಜ್ಯ. ಇಲ್ಲಿ ಹಿರಣ್ಯಕಶ್ಯಪುವಿನ ನಾಮಸ್ಮರಣೆಗೆ ಮಾತ್ರ ಅವಕಾಶ. ಯಾರಾದರೂ ಹರಿಯ ಸ್ಮರಣೆ ಮಾಡಲು ಪ್ರಯತ್ನಿಸಿದರೆ ಅದಕ್ಕೆ ನಮ್ಮ ಸಾಮ್ರಾಜ್ಯದ ಅವಕಾಶವಿಲ್ಲ. ನಿಮ್ಮ ಶಿಷ್ಯನಿಗೆ ಸರಿಯಾಗಿ ಪಾಠ ಮಾಡಿ ನಮ್ಮ ಮಹಿಮೆಯ ಬಗ್ಗೆ, ನಮ್ಮ ಪರಾಕ್ರಮಗಳ ಬಗ್ಗೆ, ಮೂರು ಲೋಕಗಳಲ್ಲಿಯೂ ಹಬ್ಬಿರುವ ನಮ್ಮ ಕೀರ್ತಿಯ ಬಗ್ಗೆ ಅವನಿಗೆ ಸರಿಯಾಗಿ ಪಾಠ ಮಾಡಿ ಕರೆದುಕೊಂಡು ಹೋಗಿ ನಿಮ್ಮ ಶಿಷ್ಯನನ್ನು. ಚಿಂತೆ ಮಾಡಬೇಡಿ ಮಹಾಪ್ರಭು. ಈ ದಾರಿ ತಪ್ಪಿದ ಗಂಡನನ್ನು ನಾವು ಸರಿದಾರಿಗೆ ತರುತ್ತೇವೆ ಮಹಾಪ್ರಭು. ಅಪ್ಪಣೆ.
towards the stage.
for a beautiful and mesmerizing performance of our ನಮ್ಮ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಗಣ್ಯರೇ, ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ಮಾಧ್ಯಮದ ಎಲ್ಲ ಸದಸ್ಯರೇ, ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ಇಂದು ನಮ್ಮ ಬೃಂದಾವನ ಮೈಸೂರು ವತಿಯಿಂದ ಏರ್ಪಡಿಸಲಾಗಿರುವ ಈ ಕೃಷ್ಣ ಜನ್ಮಾಷ್ಟಮಿ ಉತ್ಸವ, ಇದರಲ್ಲಿ ಭಾಗವಹಿಸುವಂಥದ್ದು ಒಂದು ಆಹ್ವಾನವನ್ನು ಸುಮಾರು 2 ವಾರ ಹಿಂದೆ ನೀಡಿದರು. ಆಗಲೇ ಹೇಳಿದರು, ಇದು ಒಂದು ಅದ್ಭುತವಾದ ಒಂದು ಆಚರಣೆಯನ್ನು ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಏರ್ಪಡಿಸ್ತಾ ಬಂದಿದೆ. ಅನೇಕ ಸಂಸ್ಥೆಗಳು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಬಂದಿದೆ ಅಂತ. ಅದಕ್ಕಾಗಿ ನೀವು ಕೂಡ ಬಂದು ಭಾಗವಹಿಸಬೇಕು, ಮತ್ತು ಈ ಆಚರಣೆಯಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಬೇಕು ಅಂತ ಆಮಂತ್ರಣವನ್ನು ನೀಡಿದರು. ಇವತ್ತು ಬಂದು ನಿಮ್ಮ ಜೊತೆ ಈ ಒಂದು ನಾಟಕ, ನೃತ್ಯ ಎಲ್ಲ ನೋಡಿ ನಿಜವಾಗ್ಲೂ ಅನಿಸುತ್ತೆ, ಈ ಕಾರ್ಯಕ್ರಮಕ್ಕೆ ಬರೋದೇ ಒಂದು ಸೌಭಾಗ್ಯ, ಅತ್ಯಂತ ಸಂತೋಷದ ವಿಷಯ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ, ಜಯಂತಿ ಇದು ಮೈಸೂರಲ್ಲಿ ಭಾಳ ದೊಡ್ಡ ಒಂದು ಪಾರಂಪರೆ ಇದೆ. ದಸರಾ ಆಗಿದ ನಂತರ ಎಲ್ಲಕ್ಕಿಂತ ದೊಡ್ಡ ಆಚರಣೆ ಮೈಸೂರಲ್ಲಿ ಕೃಷ್ಣ ಜಯಂತಿ. ಕೃಷ್ಣ ಜಯಂತಿ ಅಂದರೆ ಅದು ಮೂಲ ಜಯಂತಿ. ಕೃಷ್ಣ ಜಯಂತಿ ಹಿಂದೆ ಇನ್ಯಾ ಜಯಂತಿ ಇಲ್ಲವೇ ಇಲ್ಲ. ಈ ಜಯಂತಿ ಅಂದಿದ ತಕ್ಷಣವೇ ಅದು ಕೃಷ್ಣನ ಜನ್ಮ ಆಗಿರೋ ದಿನ ಅದು ಜಯಂತಿ. ಅದಾಗಿದ್ದ ನಂತರ, ಸ್ವಾತಂತ್ರ್ಯ ಆಗಿದ ನಂತರ ಹಲವಾರು ಜಯಂತಿಗಳನ್ನು ಶುರು ಮಾಡಿದ್ರು. ಅಂದರೆ ಗಾಂಧಿ ಜಯಂತಿ ಇರ್ಬೋದು, ತುಳಸಿದಾಸ್ ಜಯಂತಿ ಇರ್ಬೋದು, ಅನೇಕರ ಒಂದು ಜಯಂತಿಯನ್ನು ಶುರು ಮಾಡಿದ್ರು. ಆದರೆ ನಿಜವಾಗ್ಲೂ ನಾವು ಜಯಂತಿ ಹೇಳೋ ಸಮಯದಲ್ಲಿ ಅದು ಕೃಷ್ಣನ ಜನ್ಮ ಆಗಿರೋ ದಿನ ಅದು ಕೃಷ್ಣ ಜಯಂತಿ ಅಥವಾ ಜಯಂತಿ ಅಷ್ಟೇ. ಇದು ಮೈಸೂರಿನಲ್ಲಿ ಸುಮಾರು 200 ವರ್ಷದ ಒಂದು ಇತಿಹಾಸ ಇದೆ. ನಮ್ಮ ಪ್ರಸನ್ನ ಕೃಷ್ಣ ದೇವಸ್ಥಾನ ಇದೆ ಅರಮನೆಯಲ್ಲಿ. ಅದು ಕೃಷ್ಣ ಜಯಂತಿ ದಿನ ನಮ್ಮ ಮನ್ನಾರ್ ಕೃಷ್ಣ ಜಯಂತಿ ಇರ್ಬೋದು, ಅನೇಕ ಇದು ಜಯಂತಿ ಇರ್ಬೋದು, ಎಲ್ಲ ಆಚರಣೆಗಳು ನಡೆದ ನಂತರ ಸುಮಾರು 8 ದಿನ ಸಾಯಂಕಾಲ ಒಂದು ಜಾತ್ರೆಯನ್ನು ಕೂಡ ಏರ್ಪಡಿಸ್ತಾರೆ. ಏನು ಕೃಷ್ಣ ಅವತಾರದಲ್ಲಿ ಇರುವ ಅನೇಕ ಏನು ರೂಪಗಳಿದೆ ಕೃಷ್ಣಂದು, ಅದರ ಬಗ್ಗೆ ಒಂದು ರೂಪದಲ್ಲಿ ಆ ಜಯಂತಿ ಆಚರಣೆಯನ್ನು ನಡೆದು ನಮ್ಮ ಅರಮನೆಯ ಒಂದು ಪ್ರಸನ್ನ ಕೃಷ್ಣ ದೇವಸ್ಥಾನದಿಂದ ಅರಮನೆದು ಒಂದು ರೌಂಡ್ ಮಾಡಿ ನಮ್ಮ ಸವಾರ್ ತೊಟ್ಟಿಗೆ ಬಂದು ನಾವು ಕೂಡ ಆಶೀರ್ವಾದ ತಗೊಳ್ತೀವಿ. ಅದಾಗಿದ ನಂತರ ಪುನಃ ಅದು ದೇವಸ್ಥಾನಕ್ಕೆ ಹೋಗುತ್ತೆ. 8 ದಿನದ ಆಚರಣೆ ಭಾಳ ಅದ್ದೂರಿಯಾಗಿ, ಭಾಳ ಅದ್ಭುತವಾದ ಒಂದು ದೊಡ್ಡ ವಿಜೃಂಭಣೆ. ಇದು ನಿಜವಾಗ್ಲೂ ಮೈಸೂರಿನ ಒಂದು ಪಾರಂಪರೆ. ನಾವು ಪ್ರತಿಯೊಬ್ಬರೂ ಇದರಲ್ಲಿ ಪಾಲ್ಗೊಳ್ತಾ ಬಂದಿರೋದು. ಇಂಥ ಆಚರಣೆ ನನ್ನ ಒಂದು ದೃಷ್ಟಿಕೋನದಲ್ಲಿ ಆ ಪಾರಂಪರೆ ಮುಂದುವರಿತಾ ಇರೋದು ನಮ್ಮ ಸಮಾಜದಿಂದ ಈ ಒಂದು ಆಚರಣೆ ಮೂಲಕ ನಿಜವಾಗ್ಲೂ ಸಂತೋಷದ ವಿಷಯ. ಆ ಮೈಸೂರಿನ ಪಾರಂಪರೆ ನಿಮ್ಮ ಕೈಯಲ್ಲಿ ಅದು ಮುಂದುವರಿತಾ ಇರೋದು ಅತ್ಯಂತ